ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಈಗ ಕಂಪ್ಲೀಟ್ ಈ ವಿಡಿಯೋನ ನೋಡಿದ್ರೆ ಅಂದರೆ ನೀವು ಇಂಜಿನಿಯರಿಂಗಲ್ಲಿ ಫಸ್ಟ್ ಇಯರ್ಲಿ ಏನು ಮಾಡಬೇಕು, ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆದಾಗ ನಾವೇನು ಮಾಡಬೇಕು, ಇವನ್ನ ನೀವು ಕಂಪಲ್ಸರಿ ಮಾಡಲೇಬೇಕಾಗಿರುತ್ತೆ. ಮಾಡಲೇಬೇಕಾಗಿರುವಂಥ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆದರೆ ಹೇಳ್ತೀನಿ, ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಕೇಳಿ. ವಿಡಿಯೋನ ನಾನು ನಿಧಾನವಾಗಿ ಮಾತಾಡ್ತೀನಿ, ಯಾಕಂದರೆ ಸಾಕಷ್ಟು ಜನ ಕಮೆಂಟ್ಸಲ್ಲಿ ಆಗ್ತಿದ್ರು ನೀವು ಸ್ವಲ್ಪ ನಿಧಾನ ಮಾತಾಡಿ ಬ್ರದರ್, ನಮ್ಗೆ ಅರ್ಥ ಆಗ್ತಿಲ್ಲ ಅಂತಂದು. ಅದಕ್ಕೋಸ್ಕರ ನಿಧಾನವಾಗಿ ಮಾತಾಡ್ತೀನಿ. ವಿಡಿಯೋನ ಬೇಕಾದ್ರೆ ನೀವು 2x ಆದರೂ ನೋಡ್ಬೋದು, ಇಲ್ಲ ಅಂದರೆ ನೀವು 1.5x ಆದರೂ ನೋಡಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಮ್ಮ ಚಾನಲ್ಗಿನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ನೋಡಿ, ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇವಾಗ ನೀವೇನಾದರೂ KCTಲಿ ಫಸ್ಟ್ ರೌಂಡಲ್ಲಿ ನೀವೇನೋ ಚಾಯ್ಸ್ ಒಂದು ತೊಗೊಂಡು ಹೋಗ್ಬಿಟ್ಟು ಏನಾದರೂ ಅಡ್ಮಿಷನ್ ಆಗಿದ್ರಿ ಅಂದರೆ, ನೀವೇನಾದರೂ ಇವಾಗ ನಿಮಗೆ ಈಗ ನೀವು ಜಸ್ಟ್ ಕಾಲೇಜಸ್ಗೆ ಹೋಗಿ ಕ್ಲಾಸಸ್ ಕೇಳಬೇಕಾಗಿರುತ್ತೆ ಅಷ್ಟೇ. ಯಾರು ನೀವು ಚಾಯ್ಸ್ 1 ತೊಗೊಂಡವ್ರಿಗೆ ಮಾತ್ರ. ಈಗ ಚಾಯ್ಸ್ 1 ಬಿಟ್ಟು ಚಾಯ್ಸ್ 2, ಚಾಯ್ಸ್ 3 ತೊಗೊಂಡಿದ್ದೀನಿ ನಾನು ಚಾಯ್ಸ್ 2 ಇಲ್ಲ ಚಾಯ್ಸ್ 2 ಇಲ್ಲಾಂದರೆ ನಾನು ಚಾಯ್ಸ್ 3 ತೊಗೊಂಡಿದ್ದೀನಿ ಅಂದರೆ ನೀವು ಸೆಕೆಂಡ್ ರೌಂಡ್ಗೆ ಎಂಟ್ರ್ ಆಗಿರ್ತೀರ. ಈಗ ಸೆಕೆಂಡ್ ರೌಂಡ್ ಯಾವಾಗ ಬರುತ್ತೆ, ಮತ್ತು ಸಾಕಷ್ಟು ಜನ ನಾವು ಸೆಕೆಂಡ್ ರೌಂಡ್ ಆದಮೇಲೆ ನಮ್ಮ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ವೀಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೆ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ನೋಡಿ, ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟಾರ್ಟ್ ಆದರೂ ಕೂಡ ಈಗ ಚಾಯ್ಸ್ 1 ತೊಗೊಂಡಿದ್ದೀರಲ್ವ, ಈಗ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟಾರ್ಟ್ ಆದರೆ ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ನಡೀತದೆ. ಏನು ಹೇಳಿ, ಇಂಡಕ್ಷನ್ ಪ್ರೋಗ್ರಾಮ್ ಅಂತ. ಈ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಏನಿರುತ್ತೆ, ಸಾಕಷ್ಟು ಜನ ಕುತೂಹಲ ಇರುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಟೈಮ್ ನೀವು ಇಂಜಿನಿಯರಿಂಗ್ ಕಾಲೇಜಸ್ಗೆ ಎಂಟ್ರ್ ಆಗ್ತಿದ್ದಾರೆ, ಎಲ್ಲರಿಗೂ ಒಂದು ಇಂಜಿನಿಯರಿಂಗ್ ಲೈಫ್ ಯಾವ ಥರ ಇರುತ್ತೆ ಆ ಫೀಲ್ ಮಾಡಬೇಕಂದ್ರೆ ನೀವು ಇಂಡಕ್ಷನ್ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಬೇಕು ಅಂತ ತುಂಬ ಜನ ಹೇಳ್ತಾರೆ. ಹೌದು, ಇಂಡಕ್ಷನ್ ಪ್ರೋಗ್ರಾಮಿಂದ ತುಂಬಾ ಬೆನಿಫಿಟ್ಸ್ ಅನ್ನೋದಿದೆ. ಫಸ್ಟು ಬೆನಿಫಿಟ್ಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ನೀವು ಇಂಡಕ್ಷನ್ ಪ್ರೋಗ್ರಾಮ್ ಓದ ತಕ್ಷಣ ಏನಾಗುತ್ತೆ, ನೆಕ್ಸ್ಟ್ ನಿಮಗೆ ಇದು ಎಷ್ಟು ದಿನ ನಡೀತದೆ ಅಂದರೆ 15 ಡೇಸ್ ನಡೀತದೆ. ಎಲ್ಲ ಒಂದು ಕಾಲೇಜಸ್ಸಲ್ಲಾದರೂ ನಡೀತದೆ. ನೀವು VT ಅಲ್ಲದ ಹೋಗಿ ಆಟೋನಮಸ್ ಅಲ್ಲದ ಹೋಗಿ 15 ಡೇಸ್ ಮಾಡಬೇಕು ಅಂತ ರೂಲ್ಸ್ ಇದೆ. ಬಟ್ ಇವ್ರು ಯಾರು 15 ಡೇಸ್ ಒಬ್ಬೊಬ್ರು ಮಾಡ್ತಾರೆ, ಒಬ್ಬೊಬ್ಬರು 10 ಡೇಸ್ ಮಾಡ್ತಾರೆ, 1 ವೀಕಲ್ಲಾದರೂ ಮುಗಿಸ್ಬಿಡ್ತಾರೆ. ಜಸ್ಟ್ ಒಂದೇ ವೀಕಲ್ಲಿ ನಿಮಗೆ ಮುಗಿಸ್ತಾರೆ. ಇದರಿಂದ ಬೆನಿಫಿಟ್ಸ್ ಏನಪ್ಪ ಅಂದರೆ ಜಸ್ಟ್ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಮೊದಲನೇ ಬೆನಿಫಿಟ್ಸ್ ಅಂದರೆ ನಿಮಗೆ ಒಂದು ಫಿಯರ್ ಅನ್ನೋದು, ಭಯ ಅನ್ನೋದು ಇರುತ್ತಲ್ವ, ಅದು ಹೋಗುತ್ತೆ, ಆಯಿತಾ. ಆಮೇಲೆ ಜಾಸ್ತಿ ಜನ ನಿಮಗೆ ಫ್ರೆಂಡ್ಸ್ ಆಗ್ತಾರೆ. ಏನು ಫ್ರೆಂಡ್ಸು ತುಂಬಾ, ನೀವು ಈ ಸ್ಟಾರ್ಟಿಂಗಲ್ಲೇ 1 ವೀಕಲ್ಲೇ ಫ್ರೆಂಡ್ಸ್ನ ಬೇಗ ಮಾಡ್ಕೊಂಬಿಡ್ಬೋದು. ನೀವು ಆಮೇಲೆ ಫ್ರೆಂಡ್ಸ್ ಆಗಲ್ಲ ಅಂದರೆ ಖಂಡಿತ ಆಮೇಲೆ ಕೂಡ ಫ್ರೆಂಡ್ಸ್ ಆಗ್ತಾರೆ ನಿಮಗೆ. ಕಾಲೇಜಸ್ಸು ಎನ್ವಿರಾನ್ಮೆಂಟ್ಗೆ ಬೇಗನೆ ಸೆಟ್ ಆಗ್ತೀರಾ. ಈ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಏನು ಮಾಡ್ತಾರೆ ಅಂದರೆ, ಜಸ್ಟ್ ನಿಮ್ಮ ಒಂದು ಕಾಲೇಜು ಯಾವ ಥರ ಇದೆ, ಕಾಲೇಜ್ ಕ್ಯಾಂಪಸ್ಸು, ಆಮೇಲೆ ಕಾಲೇಜು ಲೆಕ್ಚರ್ಸು ಪ್ರೊಫೆಸರ್ಸು, ಆಮೇಲೆ ಇದ್ರ ಬಗ್ಗೆನೇ ಹೇಳ್ತಾ ಹೋಗ್ತಾರೆ. ನಿಮ್ಮದು ಪ್ರೊಫೆಸರ್ಸ್ ಹೆಂಗೆ, ಆಮೇಲೆ ಪ್ಲೇಸ್ಮೆಂಟ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಪ್ಲೇಸ್ಮೆಂಟ್ ಎಷ್ಟಾಗಿದೆ, ಅವ್ರ ಪ್ಲೇಸ್ಮೆಂಟ್ ಹಿಸ್ಟ್ರಿ, ಆಮೇಲೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಯಿತು, ಅದು ಕಾಲೇಜು ನಡೆದು ಬಂದ ರೀತಿ, ಆಮೇಲೆ ನಿಮಗೆ ಗೇಮ್ಸ್ ಆಡಿಸ್ತಾರೆ. ಈ 15 ಡೇಸಲ್ಲಿ ಏನು ಮಾಡಿಸ್ತಾರೆ ಅಂದರೆ ಗೇಮ್ಸ್ ಆಡಿಸ್ತಾರೆ. ಆಮೇಲೆ ಡ್ಯಾನ್ಸು, ಆಮೇಲೆ ಸಾಂಗ್ ಆಡಿಸೋದು. ಇದೇನು ಮಾಡ್ತಾರೆ, ಜಸ್ಟ್ 15 ಡೇಸ್ ಏನು ಮಾಡ್ತಾರೆ, ನೀವು ಕಾಲೇಜ್ಗೆ ಆ ಎನ್ವೈರ್ಮೆಂಟ್ಗೆ ಸೆಟ್ ಆಗಬೇಕು. ಅಂದರೆ ಇಂಜಿನಿಯರಿಂಗ್ ಅಂದರೆ ಒಂದು ಭಯ ಅನ್ನೋದಿರುತ್ತಲ್ಲ, ಅದನ್ನು ನೀವು ಹೊರಗಡೆ ಬರಬೇಕು. ಆ ಭಯದಿಂದ ಹೊರಗಡೆ ಬರಬೇಕು, ಆಯಿತಾ. ಈ ಭಯ ಅನ್ನೋದು ಏನಾಗಬೇಕು, ಹೊರಗಡೆ ಬರಬೇಕು. ಅದಕ್ಕೋಸ್ಕರ ನಿಮಗೆ ಏನಾಗುತ್ತೆ, ಸ್ಟಾರ್ಟಿಂಗ್ 15 ಡೇಸ್ ಏನು ಮಾಡ್ತಾರೆ, ನಿಮಗೆ ಇಂಡಕ್ಷನ್ ಪ್ರೋಗ್ರಾಮನ್ನು ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ಈಗ ಕಾಲೇಜಸ್ ನಿಮಗೆ ಸ್ಟಾರ್ಟಿಂಗಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ನಡೀತಾರೆ. ಈಗ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇವಾಗ ನಿಮಗೆ ಆಟೋನಮಸ್ ಆಗಿರಲಿ ಇಲ್ಲ VT ಆದಾಗಿರಲಿ ನಿಮಗೆ ಒಂದು ನೋಟಿಸ್ ಅನ್ನೋದು ಬರುತ್ತೆ. ನೋಡಿ, ನೋಟಿಫಿಕೇಷನ್ ಇವನ್ನ ನೀವು ಇನ್ಮೇಲಿಂದ ಸ್ಟಾರ್ಟ್ ಮಾಡಬೇಕು. ಈಗ ನೀವು ಸೆಕೆಂಡ್ PUC ಮುಗಿದಿದ ಮೇಲೆ ನೋಟಿಫಿಕೇಷನ್ಸ್ನ ಓದ್ಕೊಂಡು ಅದರಲ್ಲಿ ಏನಿದೆ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಜಸ್ಟ್ VT ಅಂತಲ್ಲ, ಆಟೋನಮಸ್ ಅಂತಲ್ಲ, ಯಾವುದೇ ಒಂದು ನೋಟಿಫಿಕೇಷನ್ ಬಂದರೆ ಅದನ್ನು ನೀವು ಡೈರೆಕ್ಟಾಗಿ ನೋಡಬೇಕು. ಇಷ್ಟು ದಿನ ಏನೋ ಒಂದು ನೋಟಿಫಿಕೇಷನ್ ನೋಡ್ತಿದ್ದಿಲ್ಲ, ಯಾರೋ ಒಬ್ಬರು ನಿಮ್ಮ ಟೀಚರ್ಸ್ ಆಯಿತು, ಪ್ರೊಫೆಸರ್ಸ್ ಎಲ್ಲ ಟೀಚರ್ಸ್ ಎಲ್ಲ ನಿಮಗೆ ಅದನ್ನು ಹೇಳ್ತಿದ್ರು ಏನು ನೋಟಿಫಿಕೇಷನ್ಸ್ ಅಂತಂದು. ನೀವು ಇನ್ಮೇಲಿಂದ ನೀವೇ ಓದ್ಕೋಬೇಕು. ಈಗ ಕಾಲೇಜಿಂದ ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ. ನೀವು ಯಾರ್ದು ಅಡ್ಮಿಷನ್ ಆಗಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ಯಾವಾಗ ನಮ್ಮದು ಇಂಡಕ್ಷನ್ ಪ್ರೋಗ್ರಾಮ್ ಇದೆ, ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದು. ಇದು ಯೂನಿವರ್ಸಿಟಿ ಕಡೆಯಿಂದ ಆದರೆ ಬರುತ್ತೆ. ಯಾರಿಗೆ ಯೂನಿವರ್ಸಿಟಿ ಕಡೆಯಿಂದ ಬರುತ್ತೆ, VT ಅಲ್ಲಿ ಓದೋವಂಥ ಸ್ಟೂಡೆಂಟ್ಸ್ಗೆ ನಿಮಗೆ VT ಕಡೆಯಿಂದ ಒಂದು ನೋಟಿಸ್ ಬರುತ್ತೆ, ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗಬೇಕು, ಆಮೇಲೆ ಯಾವಾಗ ನಿಮ್ಮದು ಇಂಡಕ್ಷನ್ ಪ್ರೋಗ್ರಾಮ ಮಾಡಬೇಕು ಅನ್ನೋದು ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ಅಲ್ಲಿ ಆಲ್ರೆಡಿ ಇರುತ್ತಲ್ಲಿ ಈ ಡೇಟಲ್ಲಿ ನಿಮ್ದು ಇಂಡಕ್ಷನ್ ಪ್ರೋಗ್ರಾಮ್ ಕೂಡ ಆಗಬೇಕು, ಮತ್ತು ಕಾಲೇಜ್ ಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅಂತ ಬರುತ್ತೆ. ಇಂಟರ್ನಲ್ ಮಾರ್ಕ್ಸು ಅಂದರೆ ಇಂಟರ್ನಲ್ ಎಕ್ಸಾಮ್ ಕೂಡ ನಿಮಗೆ ಯಾವಾಗ ಕಂಡಕ್ಟ್ ಆಗಬೇಕು, ಆಮೇಲೆ ನಿಮಗೆ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗಬೇಕು, ಇದನ್ನೆಲ್ಲ ನಿಮ್ಗೆ ಏನು ಮಾಡ್ತಾರೆ, ಒಂದು ನೋಟಿಫಿಕೇಷನ್ಸಲ್ಲಿ ಕಂಪ್ಲೀಟಾಗಿ ಒಂದು ಕ್ಯಾಲೆಂಡರ್, ಅಕಾಡೆಮಿಕ್ ಇಯರ್ ಕ್ಯಾಲೆಂಡರ್ ಅಂತ ಬಿಡ್ತಾರೆ. ಅಕಾಡೆಮಿಕ್ ಇಯರ್ ಕ್ಯಾಲೆಂಡರ್ ಅಂತಂದು ನಿಮಗೆ ಪ್ರತಿ ಒಂದು ಸೆಮ್ಗೂ ಬಿಡ್ತಾ ಹೋಗ್ತಾರೆ. ಇದು ನಿಮಗೆ VT ಕಡೆಯಿಂದ ಬರೋದು. ಈಗ ಆಟೋನಮಸ್ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಸೇಮ್ ಇದೇ ಥರನೇ ಆ್ಯಸ್ ಇಟ್ ಈಸ್ ಅದೇ ಥರ ಇರುತ್ತೆ, ಏನು ಸೇಮ್ ಪ್ರೊಸೀಜರ್. ಆದರೆ ಇದು ಕಾಲೇಜರು ಡಿಸೈಡ್ ಮಾಡ್ತಾರೆ. ಆಟೋನಮಸಲ್ಲಿ ಏನಾಗುತ್ತೆ, ಕಾಲೇಜರು ಡಿಸೈಡ್ ಮಾಡ್ತಾರೆ. VT ಅಂಡರ್ ಬರೋಂಥ ಕಾಲೇಜಸಲ್ಲಿ VTU ಡಿಸೈಡ್ ಮಾಡುತ್ತೆ. ಇಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಎಕ್ಸಾಮ್ ಕೂಡ ಅಷ್ಟೇ. ಎಕ್ಸಾಮ್ ಕೂಡ VTUದೇ ಒಂದು ಸರ್ಕ್ಯುಲರ್ ಇರುತ್ತೆ, ಅದೇ ಟೈಮ್ಗೆ ಎಕ್ಸಾಮು
ಆಮೇಲೆ ಅದರಲ್ಲಿ ಏನಿರುತ್ತೆ ಸರ್ಕ್ಯುಲರು ಅದನ್ನೆಲ್ಲ ಫಾಲೋ ಮಾಡಬೇಕಾಗಿರುತ್ತೆ, ಎಲ್ಲ ಒಂದು ಯು ಟಿಯಲ್ಲಿ ಬರುವಂಥ ಕಾಲೇಜಸ್ ಆದರೆ. ಮತ್ತು ನೀವೇನಾದರೂ ಅಟಾನಮಸ್ ಆಗಿದ್ದರೆ, ಅಟಾನಮಸ್ ಅಂದರೆ ಆ ಒಂದು ಕಾಲೇಜ್ ಮ್ಯಾನೇಜ್ಮೆಂಟ್ ಏನು ತೊಗೊತದೆ ಡಿಸೈಡು, ಅದ್ರ ಮೇಲೆ ನಿಮ್ಮದು ಒಂದು ಸರ್ಕ್ಯುಲರ್ ರಿಲೀಸ್ ಆಗಿ ಅದ್ರ ಮೇಲೆ ನಿಮ್ಮದು ಏನಿರುತ್ತೆ ಕಂಪ್ಲೀಟ್ ಡಿಸೈಡ್ ಆಗುತ್ತೆ. ಅಂದರೆ ನಿಮ್ಮದು ಕಾಲೇಜ್ ಸ್ಟಾರ್ಟ್ ಆಗೋದು ಎಲ್ಲ ಬಂದ್ಬಿಟ್ಟು ನಿಮ್ಮದು ಕಾಲೇಜ್ ಮ್ಯಾನೇಜ್ಮೆಂಟ್ ಮೇಲೆ ಅಟಾನಮಸ್ ಸ್ಟೂಡೆಂಟ್ಸ್ಗೆ ಅದಾಗಿರುತ್ತೆ. ಈಗ ವಿ ಟಿ ಸ್ಟೂಡೆಂಟ್ಸ್ಗೆ ಅದ್ರಾಗಿ ನಿಮಗೆ ವಿ ಟಿ ಕಡೆಯಿಂದ ನೋಟಿಫಿಕೇಶನ್ ಬರಬೇಕು. ಸ್ಟಿಲ್ ಇಲ್ಲಿವರೆಗೂ ವಿ ಟಿ ಕಡೆಯಿಂದ ನಿಮ್ಗೆ ಯಾವಾಗ ಕಾಲೇಜು ಸ್ಟಾರ್ಟ್ ಆಗಬೇಕು ಅನ್ನೋದು ಇನ್ನೂ ಡೇಟು ಬಂದಿಲ್ಲ. ಓಕೆನಾ, ನಿಮಗೆ ಬರ್ಬೋದು, ಮೇ ಬಿ ಈ ಮಂತಲ್ಲಿ ನಿಮಗೆ ಕಾಲೇಜು ಸ್ಟಾರ್ಟ್ ಯಾವಾಗ ಅಂತಂದು ಕೂಡ ನಿಮಗೆ ಒಂದು ನೋಟಿಫಿಕೇಶನ್ಸ್ ಬರುತ್ತೆ. ಓಕೆನಾ, ಈಗ ಆಲ್ರೆಡಿ ಅಡ್ಮಿಷನ್ ಆಗಿ ಬಂದಿದ್ದರೆ ನಿಮಗೆ ಕಾಲೇಜ್ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗ್ಬೋದು ಅಂತ ನಿಮಗೆ ಅಡ್ಮಿಷನ್ ಆಗಿ ಬಂದವ್ರಿಗಾದರೆ ಹೇಳಿರ್ತಾರೆ. ಕಾಲೇಜ್ ಸ್ಟಾರ್ಟ್ ಆದಾಗ ಏನಂತ ಹೇಳಿದ್ರೆ ನಾನು 15 ಡೇಸು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಇರುತ್ತೆ. ಹೇಳಿದ್ನಲ್ಲ, ಇಂಡಕ್ಷನ್ ಪ್ರೋಗ್ರಾಮ್ ಅಂದರೆ ಜಸ್ಟ್ 15 ಡೇಸ್ ಇರುತ್ತೆ. ಇದರಲ್ಲಿ ನಿಮಗೆ ಏನು ಅಷ್ಟು ದೊಡ್ಡದಾಗಿ ಇಂಪ್ಯಾಕ್ಟ್ ಆಗೋಲ್ಲ. ಜಸ್ಟ್ ಫ್ರೆಂಡ್ಸ್ ಜೊತೆ ಮತ್ತು ಗೇಮ್ಸು ಮತ್ತು ಅಲ್ಲಿರೋ ಎನ್ವಿರಾನ್ಮೆಂಟು ಸೆಟ್ ಆಫ್ ಟೀಚರ್ಸ್ ಇಷ್ಟೇ ಆಗಿರುತ್ತೆ. ಈಗ ನಾವು ಸೆಕೆಂಡ್ ರೌಂಡ್ಗೆ ಹೋಗಿದ್ದೀವಿ ಚಾಯ್ಸ್ 2 ಆರ್ ಚಾಯ್ಸ್ 3 ತೊಗೊಂಡು. ಇವಾಗ ನಾವೇನು ಮಾಡಬೇಕು ಅಂತಂದರೆ ನೀವು ಇವಾಗ ನೀವು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡಿ. ನೀವು ಸೆಕೆಂಡ್ ರೌಂಡ್ ರಿಸಲ್ಟ್ ಬರೋ ಅಷ್ಟರಲ್ಲೇ ನಿಮ್ಗೆ ಏನಾಗುತ್ತೆ, ಈ ಇಂಡಕ್ಷನ್ ಪ್ರೋಗ್ರಾಮನ್ನು ಒಂದು ಪ್ರೋಗ್ರಾಮ್ ಆದರೆ ಮಿಸ್ ಆಗುತ್ತೆ ಅಷ್ಟೇ. ಇನ್ನೇನು ದೊಡ್ಡದಾಗಿ ಏನೂ ಆಗೋಲ್ಲ, ಕ್ಲಾಸಸ್ ಸ್ಟಾರ್ಟ್ ಆಗಿಬಿಡಲ್ಲ. ಇಂಡಕ್ಷನ್ ಪ್ರೋಗ್ರಾಮ್ ಮಿಸ್ ಮಾಡ್ಕೋತೀರ ಅಷ್ಟೇ. ಸೆಕೆಂಡ್ ರೌಂಡ್ ರಿಸಲ್ಟ್ ಬರೋ ಅಷ್ಟರಲ್ಲೇ ನಿಮ್ಗೆ ಇಂಡಕ್ಷನ್ ಪ್ರೋಗ್ರಾಮ್ ಅನ್ನೋದು ಮಿಸ್ ಆಗುತ್ತೆ ಅಷ್ಟೇ. ಇಂಡಕ್ಷನ್ ಪ್ರೋಗ್ರಾಮ್ ಏನಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ ಇಷ್ಟೇ. ಇದನ್ನು ನೀವು ಮಿಸ್ ಮಾಡ್ಕೋತೀರ ಅಷ್ಟೇ, ಮತ್ತೇನು ದೊಡ್ಡದಾಗಲ್ಲ. ನಿಮ್ಮದು ಕಾಲೇಜಸ್ಸು ನೀವು ಥರ್ಡ್ ರೌಂಡ್ಗೆ ಹೋಗ್ತೀನಿ, ನಾನು ಥರ್ಡ್ ರೌಂಡ್ಗೆ ಹೋಗ್ತೀನಿ, ಆವಾಗ ಕ್ಲಾಸಸ್ ಮಿಸ್ ಆಗುತ್ತಲ್ಲ ಅಂತ ಕೇಳ್ತೀರಾ. ನೋಡಿ, ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಮುಗಿದ ತಕ್ಷಣ ನಿಮ್ಮದು ಕಂಪ್ಲೀಟ್ ಆವಾಗ ಕಾಲೇಜಸ್ಸಲ್ಲಿ ನಿಮ್ಮದು ಲೆಸನ್ ಸ್ಟಾರ್ಟ್ ಮಾಡ್ತಾರೆ. ಖಂಡಿತ ಸ್ಟಾರ್ಟ್ ಮಾಡ್ತಾರೆ. ಆ ರೇಂಜ್ಗೆ ತುಂಬ ಸ್ಪೀಡಾಗಿ ಆದರೆ ಇರೋಲ್ಲ, ನಾರ್ಮಲಾಗಿ ಹೋಗ್ತಾ ಇರುತ್ತೆ ಕ್ಲಾಸು. ಯಾಕಂದರೆ ಇನ್ನೂ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಲೆವೆಲಲ್ಲಿ ಮೈಂಡ್ಸೆಟ್ಟು ಇನ್ನೂ ಬಂದಿರಲ್ಲ. ಆಮೇಲೆ ಟೀಚಿಂಗ್ ಅಂದರೆ ತುಂಬ ಬೇಸಿಕ್ಕಾಗಿ ಆ ಬೇಸಿಕ್ಸ್ ನಿಮ್ಮದು ಫಂಡಮೆಂಟಲ್ಸ್ ಇನ್ನೂ ಗೊತ್ತಿರಲ್ಲ. ಎಕ್ಸಾಂಪಲ್ ನಿಮಗೆ ಮ್ಯಾಥ್ಸ್ ಆದರೂ ಕೂಡ ನಿಮಗೆ ಫಂಡಮೆಂಟಲ್ಸ್ ಗೊತ್ತಿರಲ್ಲ. ಎಕ್ಸಾಂಪಲ್ ನಿಮಗೆ ಟ್ರಿಗ್ನಾಮೆಟ್ರಿನೇ ತೊಗೊಳ್ಳಿ, ಟ್ರಿಗ್ನಾಮೆಟ್ರಿ ಫಾರ್ಮುಲಾಸ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಅವನ್ನೆಲ್ಲ ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಕಲಿಸ್ತಾ ಹೋಗ್ತಾರೆ ಅಷ್ಟೇ, ಇನ್ನೇನು ಆಗಲ್ಲ. ಸ್ಟಾರ್ಟಿಂಗ್ 1 ವೀಕ್ ಆರ್ 2 ವೀಕ್ಸು ನಿಮಗೆ ಬೇಸಿಕ್ಕನ್ನು ಜಾಸ್ತಿ ಕಲಿಸ್ತಾ ಹೋಗ್ತಾರೆ. ಆಮೇಲೆ ಒಂದೊಂದು ಸಬ್ಜೆಕ್ಟ್ಸ್ ಈಸಿ ಇರೋ ಸಬ್ಜೆಕ್ಟ್ನ ಅವನ್ನ ನಿಮಗೆ ಬೇಸಿಕ್ಕಿಂದ ಮುಂದೆ ಹೋಗ್ಬಿಡ್ತಾರೆ. ಫಂಡಮೆಂಟಲ್ ನಿಮಗೆ ಒಂದಿಷ್ಟು ಪ್ರೋಗ್ರಾಮಲ್ ಲ್ಯಾಂಗ್ವೇಜಸ್ ಅಂತ ಬರ್ತವೆ. ಯಾರು ಕಂಪ್ಯೂಟರ್ ಸೈನ್ಸ್ ಅಂತ ಇದ್ದರೆ ಇದ್ರ ಮೇಲೆ ಫೋಕಸ್ ಆಗುತ್ತೆ. ಯಾವಾಗ ನೀವು ಈಗ ಅಡ್ಮಿಷನ್ ಆಗಿ 1 ವೀಕ್ ಆರ್ 2 ವೀಕ್ ಇದೇ ಆಗುತ್ತೆ. ನಿಮಗೆ ಥರ್ಡ್ ವೀಕಿಂದ ನಿಮ್ಮದು ಕರೆಕ್ಟಾಗಿ ಕ್ಲಾಸ್ ರನ್ ಆಗೋದು. ಅವಾಗೇ ನಿಮ್ಮದು ಕ್ಲಾಸು ಕರೆಕ್ಟಾಗಿ ರನ್ ಆಗೋದು. ಅದನ್ನು ನೀವು ಕರೆಕ್ಟಾಗಿ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ನಿಮ್ಮದು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟಾರ್ಟ್ ಅಂತ ಅರ್ಥ. ಅಲ್ಲಿವರೆಗೂ ನಿಮ್ದು ಇದೇ ಥರ ಇರುತ್ತೆ. ಅಲ್ಲಿ ನೀವು ಕರೆಕ್ಟಾಗಿ ಓದ್ಕೊಳ್ಳಿ ಅಂದರೆ ಇಂಜಿನಿಯರ್ ಥರನೇ ಓದ್ಕೊಳ್ಳಿ. ಓಕೆನಾ, ಇಲ್ಲಿಂದ ನೀವು ಇಂಜಿನಿಯರಿಂಗಲ್ಲಿ ಏನೇನು ಮಾಡಬೇಕು ಅದನ್ನು ನಾನು ಹೇಳಿದ್ದೀನಿ. ಯಾವ ಥರ ಸ್ಕಿಲ್ನ ನೀವು ಡೆವಲಪ್ ಮಾಡಬೇಕನ್ನೋದು ಕೂಡ ವೀಡಿಯೋ ಮಾಡಿದ್ದೀನಿ. ಬೇಕಾದ್ರೆ ಲಿಂಕ್ ಬೇಕಾದ್ರೆ ನಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಾಂದರೆ ಕೊಟ್ಟಿರ್ತೀನಿ. ಹೋಗಿ ಆ ವೀಡಿಯೋನ ಅದಕ್ಕೆ ಜಾಸ್ತಿ ಫೋಕಸ್ ಮಾಡಿ. ಇಂಜಿನಿಯರಿಂಗಲ್ಲಿ ಹೇಳ್ತೀನಿ ನೋಡಿ, ನೀವು ಜಸ್ಟ್ ಲಾಸ್ಟ್ ಎಕ್ಸಾಮ್ ಇದೆ ಅಂದರೆ, ನಿಮ್ಮದು ಸೆಮ್ ಎಂಡ್ ಎಕ್ಸಾಮ್ ಇದೆ ಅಂದರೆ ಲಾಸ್ಟ್ ನೀವು ಒಂದು ಸಬ್ಜೆಕ್ಟ್ಗೆ 3 ಡೇಸ್ ಕೂತ್ರು ನೀವು ಪಾಸ್ ಆಗ್ಬೋದು, ಒಳ್ಳೆ ಸ್ಕೋರ್ ಕೂಡ ಮಾಡ್ಬೋದಾಗಿರುತ್ತೆ. ಆದರೆ ಸ್ಟಾರ್ಟಿಂಗ್ ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ ನಿಮಗೆ ಫಸ್ಟ್ ಟೈಮ್ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೀರ, ನೀವು ಜಾಸ್ತಿ ಅಂದರೆ ಹೆಂಗಾಗಿರುತ್ತೆ ಅಂದರೆ ಡೈಲಿ ಕಾಲೇಜಸ್ಗೆ ಹೋಗಿ ಅದೇನಿದೆ ಅದು ನೋಟ್ಸ್ ಎಲ್ಲ ಬರ್ಕೊಂಡು ಚೆನ್ನಾಗಿ ಓದ್ಕೋತೀರಾ. ಇದೇ ಥರನೇ ಮಾಡಿ. ಯಾಕಂದರೆ ಎಲ್ಲ ಸ್ಟೂಡೆಂಟ್ಸ್ ಇದೇ ಥರ ಮಾಡ್ತಾರೆ, ನೀವು ಇದೇ ಥರ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಯಾವಾಗೋ ಒಂದು ಟೈಮ್ ಕ್ಲಾಸ್ನ ಬಂಕ್ ಹಾಕೋದು ಇದನ್ನು ಸ್ಟಾರ್ಟಿಂಗಲ್ಲೇ ಮಾಡೋಕೆ ಹೋಗಬೇಡಿ. ಆಮೇಲೆ ನಿಮ್ಮದು ಇಂಜಿನಿಯರಿಂಗ್ ಲೈಫ್ ಇದೆಯಲ್ಲ, ಸ್ಟಾರ್ಟಿಂಗಲ್ಲಿ ಈ ಥರ ಮಾಡಿದ್ರೆ ವರ್ಸ್ಟ್ ಆಗ್ಬಿಡುತ್ತೆ. ಡೈಲಿ ಕಾಲೇಜಸ್ಗೆ ಹೋಗಿ. ಸ್ಟಾರ್ಟಿಂಗಲ್ಲಿ ಈಗ ಸ್ಟಾರ್ಟಿಂಗಲ್ಲೇ ನಾವು ಕ್ಲಾಸ್ ಬಂಕ್ ಹಾಕ್ಬಿಟ್ಟು ಸ್ಕಿಲ್ನ ಡೆವಲಪ್ ಮಾಡ್ತೀವಿ, ಇದು ಸ್ಟಾರ್ಟಿಂಗಲ್ಲಿ ಬೇಡ. ನೀವು ಬೇಕಾದ್ರೆ ಯಾವಾಗ ನಿಮ್ಮ ಫಸ್ಟ್ ಸೆಮ್ ಮುಗಿದ ಮೇಲೆ ಇಂಜಿನಿಯರಿಂಗಲ್ಲಿ ಒಂದು ಗ್ರಿಪ್ ಸಿಗುತ್ತೆ ನಿಮಗೆ. ಅಂದರೆ ಇಂಜಿನಿಯರಿಂಗ್ನ ಯಾವ ಥರ ಓದಬೇಕು ಅನ್ನೋದು ನಿಮಗೆ ಅವಾಗ ನಿಮಗೆ ಒಂದು ಮೈಂಡ್ ಸೆಟ್ ಬರುತ್ತೆ. ಈ ಥರ ನಾನು ಇಂಜಿನಿಯರಿಂಗ್ಗೆ ಸ್ಟಡಿ ಮಾಡಬೇಕು ಅನ್ನೋದು. ಅವಾಗಿಂದ ನೀವು ಸ್ಕಿಲ್ ಡೆವಲಪ್ಮೆಂಟ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಿದ್ದೀನಿ. ನಾನು ಅವಾಗ ಕೂಡ ಹೇಳ್ತೀನಿ, ಕ್ಲಾಸ್ ಬಂಕ್ ಹಾಕಬೇಡಿ ಅಂತಲೇ ಹೇಳ್ತಾಯಿದ್ದೀನಿ. ನೀವು ಕ್ಲಾಸ್ ಬಂಕ್ ಹಾಕಿದ್ರೆ ನೀವೇ ಜಾಸ್ತಿ ಕಾಲೇಜಸ್ಗಳು ಮಿಸ್ ಮಾಡ್ಕೋತೀರಾ. ಇದು ಒಂದು ನಾನು ಹೇಳ್ಬೇಕಾಗಿತ್ತು. ಆಮೇಲೆ ಸೆಕೆಂಡ್ ರೌಂಡ್ಗೆ ನಮಗೆ ಸೀಟ್ ಇನ್ಕ್ರೀಸಸ್ ಆಗುತ್ತೆ ಅಂದರೆ ಖಂಡಿತ ನಿಮಗೆ 5000 ಸೀಟ್ಸ್ ಆದರೆ ಆ್ಯಡ್ ಆಗಿದೆ. ಇದರಿಂದ ಯಾರಿಗೆ ಸೀಟ್ ಸಿಕ್ಕಿಲ್ಲ ಕೂಡ ಅವ್ರಿಗೂ ಸೀಟ್ ಸಿಗೋ ಚಾನ್ಸಸ್ ಆದರೆ ಇದೆ. ಆಮೇಲೆ MCC ಕೌನ್ಸಿಲಿಂಗಲ್ಲಿ ರಿಸಲ್ಟ್ ಬಿಟ್ಟ ಮೇಲೆ ನಮ್ಮ KE ಕೌನ್ಸಿಲಿಂಗಿಂದ ಹಿಡಿದು ಎಷ್ಟೋ ಜನ ಹೋಗ್ಬಿಟ್ಟು ಡೈರೆಕ್ಟಾಗಿ MCC ಕೌನ್ಸಿಲಿಂಗಲ್ಲಿ ಹೋಗ್ತಾರೆ. ಇದರಿಂದ ಕೂಡ ನಮಗೆ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿನೇ ಇದೆ, ಆಯಿತಾ. ಆಮೇಲೆ BMS ಆಪ್ಷನ್ ಎಂಟ್ರಿ ಕೂಡ ಬಿಟ್ಟಿಲ್ಲ. ನಾನು ಮಧ್ಯೆ ಹೇಳ್ತೀನಿ ನೋಡಿ, BMS ಕೂಡ ಬಿಟ್ಟಿಲ್ಲ. ಇದರಿಂದನೂ ಕೂಡ ಅವ್ರ ಆಪ್ಷನ್ ಎಂಟ್ರಿ ಬಿಟ್ಟಾಗ ಮತ್ತೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿನೇ ಇದೆ. ವೇಟ್ ಮಾಡಿ. ನೀವು ಥರ್ಡ್ ರೌಂಡ್ ಹೋಗೋದ್ರೂ ಪರವಾಗಿಲ್ಲ, ಏನು ನಿಮಗೆ ಡಿಫ್ರೆನ್ಸ್ ಆಗೋಲ್ಲ. ನೀವು ಏನು ಅಷ್ಟು ದೊಡ್ಡದಾಗಿ ಕ್ಲಾಸಸ್ಸನ್ನು ಮಿಸ್ ಮಾಡ್ಕೊಳ್ಳಲ್ಲ. ಜಸ್ಟ್ ಎಲ್ಲ ಸ್ಟಾರ್ಟಿಂಗಲ್ಲಿ ಏನಿರುತ್ತೆ ಅಂದರೆ ಬೇಸಿಕ್ ಆಗಿರುತ್ತೆ. ನಿಮಗೆ 1 ಮಂತ್ ಆದಮೇಲೆ ನಿಮಗೆ ಇಂಜಿನಿಯರಿಂಗಲ್ಲಿ ರಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನೀವು ಕೌನ್ಸಿಲಿಂಗಲ್ಲೇ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಒಳ್ಳೆ ಕಾಲೇಜಸ್ಸಲ್ಲಿ ಗುಡ್ ಸೀಟ್ ಬೇಕಾಗಿತ್ತಂದರೆ ಅಲ್ಲಿವರೆಗೂ ವೇಟ್ ಮಾಡಲೇಬೇಕಾಗಿರುತ್ತೆ. ನೋಡಿ, ನಾನು ಎಷ್ಟು ನಿಧಾನ ಆಗುತ್ತೆ ಅಷ್ಟು ನಿಧಾನ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಸ್ವಲ್ಪ ಜನಕ್ಕೆ ಅರ್ಥ ಆಗ್ತಿಲ್ಲ ಅಂದರೆ ನೀವು
ನೀವು ಇನ್ನೂ ಸ್ವಲ್ಪ ಕಡಿಮೆದೆಲ್ಲ ನೋಡ್ಬೋದು. ಯಾರಿಗೆ ಚೆನ್ನಾಗಿ ಅರ್ಥ ಆಗ್ತಿದೆ ನೀವು 1.5 ಎಕ್ಸೆಲ್ ಆದರೂ ನೋಡ್ಕೊಳ್ಳಿ, ಇಲ್ಲ 2 ಎಕ್ಸೆಲ್ ಆದರೂ ನೋಡಿ. ಇದು ಇಂಜಿನಿಯರಿಂಗಲ್ಲಿ ಏನು ಮಾಡಬೇಕು ಅನ್ನೋದು ಹೇಳಿದೆ. ಇಂಜಿನಿಯರಿಂಗಲ್ಲಿ ಇಂಡಕ್ಷನ್ಸ್ ಪ್ರೋಗ್ರಾಮ್ ಅಂತ ಹೇಳಿದೆ, ಅದರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಇವಾಗ ಹಾಲಿಡೇಸಲ್ಲಿ ಏನು ಮಾಡಬೇಕು ಅಂತ ಕೇಳ್ತೀರಾ ಸ್ವಲ್ಪ ಜನ. ಹಾಲಿಡೇಸಲ್ಲಿ ಏನಂತ ನೀವು ಫುಲ್ ಫ್ರೀ ಇದ್ದರೆ ಇವಾಗೇ ನೀವು ಏನು ಮಾಡಬೇಕು, ಇಂಜಿನಿಯರಿಂಗಲ್ಲಿ ರಿಲೇಟೆಡ್ ಇರೋವಂಥ ಕಂಟೆಂಟ್ನ ಫಾಲೋ ಮಾಡಬೇಕಾಗುತ್ತೆ. ಇಂಜಿನಿಯರಿಂಗ್ ರಿಲೇಟೆಡ್ ಇರೋವಂಥ ಕಂಟೆಂಟ್ನ ನೀವು ನೋಡಿ. ನಂದೊಂದು ಯೂಟ್ಯೂಬ್ ಚಾನಲ್, ಬೇರೆ ಒಂದು ಯೂಟ್ಯೂಬ್ ಚಾನಲ್ ಬೇಜನ್ ಕಂಟೆಂಟ್ ಸಿಗ್ತವೆ ನಿಮಗೆ ಇಂಜಿನಿಯರಿಂಗ್ ರಿಲೇಟೆಡ್. ಎಕ್ಸಾಂಪಲ್ ಈಗ ನಾನು ಒಂದು ಸಿ ಪ್ರೋಗ್ರಾಮ್ ಕಲಿತೀನಿ. ಈಗ ನಾನು ಒಬ್ಬ CS ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಈಗ ಸಿ ಪ್ರೋಗ್ರಾಮು ಕಂಪಲ್ಸರಿಯಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಫಸ್ಟ್ ಸೆಮ್ಮಲ್ ಅದು ಇರುತ್ತೆ, ಇಲ್ಲ ಸೆಕೆಂಡ್ ಸೆಮ್ಮಲ್ ಅದು ಇರುತ್ತೆ. ಈಗ ಪೈಥಾನ್ ಅದು ನಿಮಗೆ ಟ್ರೆಂಡಿಂಗಲ್ಲಿರೋಂಥ ಒಂದು ಲ್ಯಾಂಗ್ವೇಜು. ಇದು ಕೂಡ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ನಾವು. ಬೇಕಾದ್ರೆ ಈ ಲ್ಯಾಂಗ್ವೇಜು ಕಲಿಬೋದಾಗಿರುತ್ತೆ ನೀವು ಬೇರೆ ಒಂದು ಯೂಟ್ಯೂಬ್ನ ಫಾಲೋ ಮಾಡಿದ್ರೆ. ಈಗ ನಮ್ಮದ್ರಲ್ಲಿ ಈಗ ಅಟ್ ಪ್ರೆಸೆಂಟ್ ಯಾವುದೇ ಥರ ಕೋರ್ಸಸ್ ಇಲ್ಲ. ನೀವು ತುಂಬ ಅಪ್ನಾ ಕಾಲೇಜಸ್ ಆಯಿತು, ನಮ್ಮ ಕನ್ನಡದಲ್ಲೇ ಒಂದು ನಿಮಗೆ ಇಂಜಿನಿಯರಿಂಗ್ ಕನ್ನಡ ಆಯಿತು, ಇವ್ರದ್ದೆಲ್ಲ ಫಾಲೋ ಮಾಡಿದ್ರೆ ನೀವು ಲ್ಯಾಂಗ್ವೇಜಸ್ನ ಕಲಿಬೋದಾಗಿರುತ್ತೆ. ಇಲ್ಲಾಂದರೆ ನೀವು ಬೇರೆ ಒಂದು ಡೆವಲಪ್ ಕೂಡ ಮಾಡ್ಬೋದು. ಅಂದರೆ ಇವಾಗ ನೀವು ಯಾವಾಗ ಫ್ರೀ ಇದ್ದೀನಿ ಅಂತ ಹೇಳ್ತೀರಲ್ಲ, ಈ ಒಂದು ಸ್ಟೂಡೆಂಟ್ಸ್ಗೆ ಹೇಳೋದು, ನೀವು ಬೇರೆ ಬೇರೆ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಜಾಸ್ತಿ ಇಂಗ್ಲೀಷ್ ಮೂವಿನ ನೋಡಿ ಇವಾಗ ಫ್ರೀ ಇದ್ದರೆ. ಆಮೇಲೆ ನೀವು ಸ್ವಲ್ಪ ಜನ ಕೇಳ್ತಾರೆ, ನಾವು ಇಂಜಿನಿಯರಿಂಗಲ್ಲಿ ಈಗ ಸ್ವಲ್ಪ ಸ್ಟಡಿ ಮಾಡ್ತೀವಿ, ಇಂಜಿನಿಯರಿಂಗಿಗೆ ಯಾವ್ದನ್ನ ರೆಫರ್ ಮಾಡಬೇಕಂದ್ರೆ ನೀವು VTU ಸ್ಟೂಡೆಂಟ್ಸ್ ಆದರೆ ಡೈರೆಕ್ಟಾಗಿ ನೀವು VTU ವೆಬ್ಸೈಟ್ನ ರೆಫರ್ ಮಾಡಬೇಕಾಗುತ್ತೆ. VTU ವೆಬ್ಸೈಟ್ ಇಲ್ಲಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಅಂತ ಹಿಡಿದು ಎಲ್ಲ ಒಂದು ಸಿಗ್ತದೆ ನಿಮಗೆ. ಯಾರಿಗೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆದರೆ. ನೀವು ಆಟೋನಮಸ್ ಆಗಿದ್ದರೆ ನಿಮ್ಮ ಸೀನಿಯರ್ ನೋಡಿ, ನಿಮ್ಮ ಸೀನಿಯರ್ದು ಒಂದು ಕ್ವಶನ್ ಪೇಪರ್ ತೊಗೊಳ್ಳಿ, ಇಲ್ಲಾಂದರೆ ಸಿಲೆಬಸ್ ತೊಗೊಳ್ಳಿ. ಯಾಕಂದರೆ ಏನಾಗುತ್ತೆ ಅಂದರೆ ಆಟೋನಮಸಲ್ಲಿ ಪ್ರತಿ ಸರಿ ಕೂಡ ಸಿಲೆಬಸ್ ಚೇಂಜ್ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಈ ಒಂದು ಸ್ಟೂಡೆಂಟ್ಸ್ಗೆ. ನಾವು ಈಗ ಅದೇ VTU ಅಲ್ಲಾದರೆ ಸ್ಕೀಮ್ಗಳು ಬರ್ತವೆ. ಈ ವರ್ಷ ಯಾರು ನೀವು KCTಲಿ 2025 ಜಾಯ್ನ್ ಆಗ್ತಿದ್ದೀರಾ, 2025 ಜಾಯ್ನ್ ಆಗ್ತೀರಾ, ನಿಮಗೆ ನ್ಯೂ ಸ್ಕೀಮ್ ಅನ್ನೋದು ಬಂದಿದೆ. ಅಂದರೆ ನಿಮಗೆ ಇಲ್ಲಿವರೆಗೂ ನಿಮಗೆ 2022ಇಂದ ಹಿಡಿದು 2025ವರೆಗೂ ಸೇಮ್ ಸ್ಕೀಮ್ ಇತ್ತು. ಈಗ ಯಾರು 2025ಇಂದ ಬರ್ತಿದ್ದಾರೆ ಇವರಿಗೆ ನ್ಯೂ ಸ್ಕೀಮ್ ಆದರೆ ಆಗಿರುತ್ತೆ. ಅಂದರೆ ನ್ಯೂ ಸ್ಕೀಮ್ ಅಂದರೆ ಎಲ್ಲ ಹೊಸ ಸಿಲೆಬಸ್ ಆಗಿರುತ್ತೆ. ಆ ಎಲ್ಲ ಹೊಸ ಸಿಲೆಬಸ್ದು ನಿಮಗೆ ನೋಟ್ಸ್ಗಳಾದರೆ ಕಳಿಸ್ಕೊಡ್ತೀನಿ ನಾನು ನಿಮಗೆ. ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನಿಮಗೆ ಎಲ್ಲ ಒಂದು ಇಂಜಿನಿಯರಿಂಗ್ ರಿಲೇಟೆಡ್ ಆಗಿರೋಂಥ ಎಲ್ಲ ಒಂದು ಹೊಸ ಸ್ಕೀಮು VTU ಅಲ್ಲಿ ಬರುವಂಥ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ನಿಮಗೆ ಇಂಜಿನಿಯರಿಂಗ್ ರಿಲೇಟೆಡ್ ಆಗಿರುವಂಥ ಎಲ್ಲ ಒಂದು ನೋಟ್ಸು ನಮ್ಮ ಒಂದು ವಾಟ್ಸಪ್ ಚಾನಲ್ಲಿ ಫಸ್ಟ್ ಇಯರಿಂದ ನಿಮಗೆ ಎಲ್ಲ ನೋಟ್ಸು ಅವೈಲಬಲ್ ಆಗ್ತಾ ಹೋಗುತ್ತೆ. ಇಷ್ಟೇ. ಈ ಒಂದು ವಿಡಿಯೋದಲ್ಲಿ ಎಷ್ಟು ನಿಧಾನ ಆಗುತ್ತೆ ಅಷ್ಟು ನಿಧಾನ ಮಾತಾಡಿದ್ದೀನಿ. ಮತ್ತು VTU ಅಲ್ಲಿ ಯಾವ ಕಾಲೇಜ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಏನು ಮಾಡಬೇಕು ಅನ್ನೋದು ಎಲ್ಲ, ಮತ್ತು ಸೆಕೆಂಡ್ ರೌಂಡ್ ಹೋದಾಗೆ ಥರ್ಡ್ ರೌಂಡ್ವರೆಗೂ ಹೋಗ್ತೀನಿ ಅನ್ನೋರು ಕೂಡ ಆರಾಮಾಗಿ ಹೋಗ್ಬೋದು. ಯಾವುದೇ ಥರ ತೊಂದರೆ ಆಗಲ್ಲ. ಎಲ್ಲ ನೋಟ್ಸ್ಗಳು ಸಿಗ್ತವೆ, ಎಲ್ಲ ಸಿಗುತ್ತೆ. ಯಾರಿಗೆ ಇಂಜಿನಿಯರಿಂಗ್ ಅನ್ನೋದು ತುಂಬ ಟೈಮ್ ವೇಸ್ಟ್ ಆಗ್ತಿದೆ, ಭಯ ಆಗ್ತಿದೆ ಅನ್ನೋ ಒಂದು ಸ್ಟೂಡೆಂಟ್ಸ್ಗೆ ಏನು ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ನಿಮಗೆ ಯಾವ ಥರ ವಿಡಿಯೋ ಬೇಕನ್ನೋದು ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ಅದ್ರ ಬಗ್ಗೆ ನೆಕ್ಸ್ಟ್ ನಿಮಗೆ ಅದರ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮೇನಾಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಾನು ಜಾಸ್ತಿ ಇಂಜಿನಿಯರಿಂಗ್ ರಿಲೇಟೆಡ್ ಆಗಿರೋಂಥ ಕಂಟೆಂಟ್ನ ಮಾಡಿಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಡೇ ಅಷ್ಟೇ. ಎಲ್ಲ ಜೈ ಹಿಂದ್, ಒಂದೇ ಮಾತಾಡ. ಲವ್ ಯು, ಟಾಟಾ, ಬಾಯ್.